ಇಬ್ರಿಯ 11 ಮೊದಲನೇ ವಚನ. ನಂಬಿಕೆಯು ನಾವು ನಿರೀಕ್ಷಿಸುವವುಗಳು ವಿಷಯವಾಗಿ ಭರವಸೆದಿಂದಿರುವುದು, ಕಣ್ಣಿಗೆ ಕಾಣದವುಗಳನ್ನು ನಿಜವೆಂದು ತಿಳಿದುಕೊಳ್ಳುವುದು ಆಗಿದೆ. ಅದೇ ನಂಬಿಕೆಯನ್ನ ಕಳೆದ ವಾರ ಹೇಳಿದ ನಂಬಿಕೆಯನ್ನ ನಾನು ಮುಂದುವರಿಸ್ತಾ ಇದ್ದೇನೆ. ಹೋದ ವಾರ ನಂಬಿಕೆ ಮಹತ್ವಕ್ಕೆ ಅವನ ಪ್ರಾರಂಭ ಮಾಡಿದ್ದೇವೆ. ಅಷ್ಟೇ, ನಂಬಿಕೆ ಇಷ್ಟು ಸುಲಭನಾ? ನಂಬಿಕೆಯಲ್ಲೇ ಇದ್ದಿದ್ದು ಎಲ್ಲ. ಮೊದಲ ಕೊರಿಂಥಿ 13:13 ಪೌಲ್ ಹೇಳ್ತಾನೆ, ಮೂರೇ ನಿಂತಿರ್ತವಂತೆ: ಪ್ರೀತಿ, ನಂಬಿಕೆ, ನಿರೀಕ್ಷೆ. ಮೂರೇ ನಮ್ಮ ಜೀವನದಲ್ಲಿ ನಿಲ್ಲದು. ಎಲ್ಲ ನಿಂತು ಹೋಗ್ತವೆ. ವಾಣಿಗಳಿಂದ ಅದ್ಭುತಗಳು ನಿಂತು ಹೋಗ್ತವೆ, ಪ್ರವಾದನೆಗಳು ನಿಂತು ಹೋಗ್ತವೆ. ನಮ್ಮ ಜೀವನದಲ್ಲಿ ಏನೆಲ್ಲ ದೇವರ ಸನ್ನಿಧಾನದ ಹೊಂದಿಕೊಂಡಿದ್ದೇವೋ ಸ್ವಸ್ಥತೆ ಎಲ್ಲ ನಿಂತು ಹೋಗುತ್ತೆ. ನಂಬಿಕೆ, ಪ್ರೀತಿ ಮೂರೇ ನಿಲ್ತವೆ. ಅದಕ್ಕೆ ನಂಬಿಕೆಯನ್ನ ನಾವು ಕಟ್ಟಿಕೊಳ್ಳುವಂತರಾಗಿದ್ದೇವೆ. ಹಲ್ಲೆಲೂಯಾ. ನಂಬಿಕೆ, ಇವತ್ತು ನಂಬಿಕೆ ಬಗ್ಗೆ ಬಹಳಷ್ಟು ಜನರಿಗೆ ಗೊತ್ತಿಲ್ಲ. ನಾನು ನಂಬ್ತೀನಿ, ಬರೀ ಬಾಯಿಂದ ಹೇಳ್ತಾರೆ ಅಷ್ಟೇ. ನಾನು ವಿಶ್ವಾಸ ಮಾಡ್ತೇನೆ, ದೇವ್ರ ಮೇಲೆ ವಿಶ್ವಾಸ ಮಾಡ್ತೇನೆ. ಏನು ನಂಬಿಕೆ ಅಂದ್ರೆ ಏನು? ಬಹಳ ಸಾರಿ ನಾವು ಅಂದ್ಕೊಳ್ತೇವೆ ನಂಬಿಕೆ ಅಂದ್ರೆ ಬರೀ ವಿಶ್ವಾಸ ಮಾಡೋದಷ್ಟೇ. ಇದರ ಅರ್ಥ, ಇದರ ಡೆಫಿನೇಷನ್, ಇದರ ಅರ್ಥ ಏನೆಂಬುದಾಗಿ ನಾನು ತಿಳಿಸಲಿಕ್ಕೆ ನಾನು ಹೋಗುವನಾಗಿದ್ದೇನೆ. ಸೊ ನಂಬಿಕೆ ಅಂದ್ರೆ ಇಬ್ರಿಯದಲ್ಲಿ ನಾವು ನೋಡಿದ ಹಾಗೆ 11:1 ನೋಡಿದ ಹಾಗೆ, ನಂಬಿಕೆ ಅಂದ್ರೆ ಯಾವ ಆಧಾರ ಇಲ್ಲ, ನಿರೀಕ್ಷೆ ಇಲ್ಲ, ಕಣ್ಣಿಂದ ನೋಡಕ್ಕಾಗಲ್ಲ, ಕೈಯಿಂದ ಮುಟ್ಟಕ್ಕಾಗಲ್ಲ, ಭರವಸೆ ಇಲ್ಲ, ಅಂತದರ ಮೇಲೆ ನಾವು ವಿಶ್ವಾಸ ಮಾಡುವುದೇ ನಂಬಿಕೆಯಾಗಿದೆ. ಹಲ್ಲೆಲೂಯಾ. ಬರ್ಕೊಳ್ರಿ, ನಂಬಿಕೆಯ ಒಂದು ಡೆಫಿನೇಷನ್ ಏನಂದ್ರೆ, ಸಂಪೂರ್ಣವಾಗಿ ಒಬ್ಬ ವ್ಯಕ್ತಿಯನ್ನ ಯಾವ ಆಧಾರ ನಿರೀಕ್ಷೆ ಇಲ್ಲದೆ ಆತುಕೊಳ್ಳುವಂಥದ್ದೇ ನಂಬಿಕೆಯಾಗಿದೆ. ಹೇಳಿ, ನಂಬಿಕೆ ಅಂದ್ರೇನು? ಸಂಪೂರ್ಣವಾಗಿ ಯಾವ ಆಧಾರ ಇಲ್ಲ, ನಿರೀಕ್ಷೆ ಇಲ್ಲ, ಏನಿಗೆ ಇಲ್ಲ ಅಂದ್ರೂ ಕೂಡ ಅವ್ರ ಮೇಲೆ ಆತುಕೊಳ್ಳುವಂಥದ್ದೇ ನಂಬಿಕೆ. ಆಮೆನ್. ಇದಕ್ಕೆ ಉದಾಹರಣೆ, ಒಬ್ಬ ತಂದೆ ಹೇಳ್ತಾ ಇರ್ತಾನೆ ಮಗನಿಗೆ, ಮಗ ನೀನ್ ಬಾ, ನಾನು ನಿನ್ನನ್ನು ಹಿಡಿತೇನೆ. ಅವಾಗ ಮಗ 2 ಕೈ ಚಾಸ್ತಾನೆ ಮೇಲಿಂದ ಹಾರ್ಲಿಕ್ಕೆ 2 ಕೈ ಚಾಸ್ತಾನೆ. ಆತನಿಗೆ ಯಾವ ನಿರೀಕ್ಷೆ ಇಲ್ಲ, ಆತನ ಹಿಡಿತಾನೋ, ಗಟ್ಟಿಯಾಗಿದ್ದಾನೋ, ಅಥವಾ ಚಲೋ ಸರಿಯಾಗಿ ನಿಂತ್ಕೊಂಡಿದ್ದಾನೆ, ಯಾವ ಆಧಾರ ಇಲ್ಲ. ಒಂದೇ ಒಂದು ಅವನ ವಿಶ್ವಾಸ ಏನಂದ್ರೆ, ನನ್ನ ತಂದೆ ನನ್ನ ಹಿಡಿತಾನೆ. ಏನ್ ಮಾಡ್ತಾನೆ? ನನ್ನ ತಂದೆ ನನ್ನ ಹಿಡಿತಾನೆ ಎಂಬುದಾಗಿ ಆ ವಿಶ್ವಾಸನ ಅಲ್ಲಿಂದ ಆತನ ಜಿಗಿತಾನೆ. ಒಂದು ಬಾಲು ಕೈಯಲ್ಲಿ ಬಂದ ಹಾಗೆ ಅಲ್ಲಿಂದ ಆತನ ಜಿಗಿವಾಗ ಈತನ ಹಿಡ್ಕೊಳ್ಳುವಂಥದ್ದೇ ನಂಬಿಕೆಯಾಗಿದೆ. ಗ್ಯಾರಂಟಿ ಇಲ್ಲ, ಸ್ವಲ್ಪ ಕೈ ಮಿಸ್ ಆದ್ರೆ ಏನಾಗುತ್ತೆ? ಕೆಳಗಡೆ ಬಿದ್ದು ಹೋಗ್ತಾನೆ. ಆಧಾರ ಇಲ್ಲದೆ, ನಿರೀಕ್ಷೆ ಇಲ್ಲದೆ, ಯಾವ ಭರವಸೆ ಇಲ್ಲದೆ ಸಂಪೂರ್ಣ ವಿಶ್ವಾಸ ಮಾಡಿ ನಂಬಿಕೆ ಇಟ್ಟು ಜಿಗಿತಾನಲ್ಲ, ಅದುವೇ ನಂಬಿಕೆ. ಹಲ್ಲೆಲೂಯಾ. ಸೊ ಅದಕ್ಕೆ ನಾವು ನೋಡ್ತೇವೆ ಮತ್ತಾಯನ ಬರೆದ ಸುವಾರ್ತೆ 9ನೇ ಅಧ್ಯಾಯ 22ನೇ ವಚನ. ಈ ವಾಕ್ಯ ಭಾಗದಲ್ಲಿ ನಾವು ನೋಡ್ತೇವೆ, 12 ವರ್ಷದಿಂದ ರಕ್ತ ಕುಷ್ಮ ರೋಗಿ ಬರ್ತಾರೆ. ಎಷ್ಟು ವರ್ಷದಿಂದ? 12 ವರ್ಷದಿಂದ. ಬೈಬಲ್ ಹೇಳ್ತದೆ, ಯಾರ ಕೈಲಿ ಆಕೆ ಗುಣ ಆಗಲಿಲ್ಲ, ಯಾರ ಕೈಯಿಂದ ಕೂಡ ಆಕೆ ಆರಾಮಾಗಲಿಲ್ಲ. ಎಲ್ಲ ಹಾಸ್ಪಿಟಲ್ ಮುಗಿತು, ದವಾಖಾನೆ ಮುಗಿತು, ಎಲ್ಲ ಹಿರಿಯರನ್ನು ಸಂಪರ್ಕಿಸಿಕೊಂಡ್ರು. ಈಗ ನೋಡಿದ ಹಾಗೆ ಹೋಮಿಯೋಪತಿ, ಆಯುರ್ವೇದಿಕ ಎಲ್ಲ ಮೆಡಿಸಿನ್ ಅನ್ನ ತೆಗೆದುಕೊಂಡ್ರು ಕೂಡ, ಎಲ್ಲ ವೈದ್ಯರನ್ನ ಪರೀಕ್ಷಿಸಿದ್ರು ಕೂಡ ಯಾವ ಲಾಭನೇ ಇಲ್ಲ. ಆ ಸಮಯದಲ್ಲಿ ಆ ಸಹೋದರಿಗೆ ಒಂದು ವಿಶ್ವಾಸ, ನಂಬಿಕೆ ಏನಂದ್ರೆ, ನಾನು ಯೇಸುವಿನ ಗೊಂಡೆಯನ್ನ ಮುಟ್ಟಿದ್ರೆ, ಆತನ ಹತ್ರ ಹೋಗಿ ಆತನ ಗೊಂಡೆಯನ್ನ ಮುಟ್ಟಿದ್ರೆ ಸಾಕು, ನನಗೇನಾಗುತ್ತೆ? ಆರಾಮಾಗುತ್ತೆ. ಯೇಸು ನೋಡಿ ಏನ್ ಹೇಳ್ದ? ಮತ್ತಾಯ 9ನೇ 22ನೇ ವಚನದಲ್ಲಿ, ಅಮ್ಮ ನಿನ್ನ ನಂಬಿಕೆ ನಿನ್ನ ಏನ್ ಮಾಡಿದೆ? ಸ್ವಸ್ಥ ಮಾಡಿದೆ. ಹಲ್ಲೆಲೂಯಾ. ಈಕೆಗೆ ಯಾವ ಆಧಾರ ಇಲ್ಲ, ಯೇಸು ಗುಣ ಮಾಡ್ತಾರಂತ ಯಾವ ಆಧಾರ ಇಲ್ಲ. ಯೇಸು ಹೇಳಿದ್ರ, ನಾನು ನಿನಗೆ ಸರಿ ಮಾಡಿ, ನನ್ನ ಬಳಿಗೆ ಬಾ, ನಾನು ಸರಿ ಮಾಡ್ತೀನಿ ಅಂತ ಹೇಳಿದನ? ಹೇಳಿಲ್ಲ. ಯೇಸು ಹೇಳಿದನ, ನನ್ ಗೊಂಡೆ ಮುಟ್ಟ ನಿನಗೆ ಆರಾಮಾಗ್ತದೆ ಅಂತ ಹೇಳಿದನ? ಇಲ್ಲ, ಹೇಳಿಲ್ಲ. ಆದ್ರೂ ಆ ಸ್ತ್ರೀ ಯೇಸುವಿನ ಹತ್ತಿರ ಹೋಗಿ, ನಾನು ಮುಟ್ಟಿದ್ರೆ ಸಾಕು, ಆತನ ಗೊಂಡೆಯನ್ನು ಮುಟ್ಟಿದ್ರೆ ಸಾಕು, ನನಗೇನಾಗುತ್ತೆ? ಆರಾಮಾಗುತ್ತೆ, ಸ್ವಸ್ಥತೆ ಆಗುತ್ತೆ ಎಂಬುದಾಗಿ ಹೋಗಿ ಮುಟ್ಟಿದ್ರಲ್ಲ, ಅದುವೇ ನಂಬಿಕೆ. ಇವತ್ತು ನಂಬಿಕೆ ಅಂತ ಹೇಳಿದ್ರೆ, ಕೆಲವರಲ್ಲಿ ನಮ್ಮ ಜೀವನದಲ್ಲಿ ನಾವು ನೋಡ್ತೀವಿ, ನಂಬಿಕೆ ಅಂತ ಹೇಳಿದ್ರೆ ನಾವು ಬಂದು ಆರಾಧನೆ ಮಾಡಿದ್ರೆ ದೇವರು ಸಾಕು ಎಂಬುದಾಗಿ ನಾವು ಅಂದ್ಕೊಳ್ತೀವಿ. ನಂಬಿಕೆ ಅಂದ್ರೆ ಇದು ನೋಡೋದಲ್ಲ ರೀ, ತೋರ್ಸೋದಲ್ಲ, ಇದು ದೇವರ ಮೇಲೆ ಇಡುವಂತದ್ದಾಗಿದೆ, ನಮ್ಮ ಹೃದಯದಿಂದ ಒಳಗಡೆ ಬರುವಂತದ್ದಾಗಿದೆ. ಈ ರಕ್ತ ಕುಷ್ಮ ರೋಗಿ ಹೃದಯದಿಂದ ಒಳಗಡೆ ಬಂತು, ಹೊರಗಡೆ ಬಂತು. ಏನದು? ನಾನು ಯೇಸುವನ್ನ ಮುಟ್ಟಿದ್ರೆ ಸಾಕು, ಆತನ ಗೊಂಡೆಯನ್ನ ಮುಟ್ಟಿದ್ರೆ ಸಾಕು, ನನ್ನ ಜೀವಿತದಲ್ಲಿ ಸ್ವಸ್ಥತೆ ಹೊಂದಿಕೊಳ್ತೇನೆ, ಗುಣ ಹೊಂದಿಕೊಳ್ತೇನೆ ಎಂಬುದಾಗಿ ನಂಬಿದರು. ಆ ನಂಬಿಕೆಯೇ ಯೇಸು ಹೇಳಿದ, ನಿನ್ನ ನಂಬಿಕೆ ಏನ್ ಮಾಡಿದೆ? ಸ್ವಸ್ಥತೆ ಮಾಡಿದೆ. ನೀನ್ ಏನನ್ನ ನನ್ನ ಮೇಲೆ ವಿಶ್ವಾಸ ಮಾಡಿದೆಯಾ? ಯಾವ ಆಧಾರ ಇಲ್ಲಂದ್ರೂ ಕೂಡ ನೀನ್ ನನ್ನ ಮೇಲೆ ವಿಶ್ವಾಸ ಮಾಡಿದೆಯಾ? ಬೈಬಲ್ ಹೇಳ್ತದೆ, ಕೈಯಲ್ಲಿದ್ದದ್ದು ಎಲ್ಲವನ್ನ ಆಕೆ ಕಳ್ಕೊಂಡ್ರಂತೆ.
ಆಸ್ತಿಯನ್ನ ಕಳ್ಕೊಂಡ್ರು, ಮನೆಯನ್ನ ಕಳ್ಕೊಂಡ್ರು. ಎದುರು ಸಲುವಾಗಿ ಗುಣವಾಗುವುದಕ್ಕೆ. ಇವತ್ತು ನಾವು ನೋಡ್ತೇವೆ, ಒಬ್ಬ ವ್ಯಕ್ತಿ ಆರಾಮಾಗುವುದಕ್ಕೆ ಜಾಗವನ್ನ ಕಳ್ಕೊಳ್ತಾರೆ, ಮನೆಯನ್ನ ಕಳ್ಕೊಳ್ತಾರೆ, ಎಲ್ಲ ಆಸ್ತಿ ಕಳ್ಕೊಳ್ತಾರೆ. ಕೊನೆಗೆ ಅವ್ರು ಉಳಿಯದೇ ಇರುವಂತ ಪರಿಸ್ಥಿತಿಯನ್ನ ನಾವು ನೋಡ್ತೇವೆ. ಆದ್ರೆ ಈ ಸ್ತ್ರೀ ಎಲ್ಲವನ್ನ ಕಳ್ಕೊಂಡ್ರು ಕೂಡ ಯೇಸುವಿನ ಮೇಲೆ ವಿಶ್ವಾಸ ಮಾಡಿದಾಳಂದ್ರೆ ಇದು ನಂಬಿಕೆಯಾಗಿದೆ. ಆಮೆನ್. ಆಕೆ ಏನು ಮಾಡಲಿಲ್ಲ, ಯೇಸುವಿನ ಯಾವ ರೀತಿಯಲ್ಲಿ ಆಕೆ ಮೆಚ್ಚಿಸಲಿಲ್ಲ, ಆತನ ಮೇಲೆ ವಿಶ್ವಾಸ ಮಾಡಿದಳು ಅಷ್ಟೇ. ಯೇಸುವಿನ ಮೇಲೆ ವಿಶ್ವಾಸ ಮಾಡಿದಕ್ಕೆ ಯೇಸು ಹೇಳಿದ, ನೀನು ಆರಾಮಾಗಿದ್ದಕ್ಕೆ ಕಾರಣ ನನ್ನ ಬಳಿಗೆ ಬಂದಿದ್ದಕ್ಕಲ್ಲ, ನೀನು ಆರಾಮಾಗಿದ್ದಕ್ಕೆ ನನ್ನ ಬಳಿಗೆ ಬಂದಿದ್ದಕ್ಕಲ್ಲ. ಬಹಳ ಜನ ನೋಡಿಸ್ತೇವೆ, ನಾನು ಪ್ರತಿ ವಾರ ಭಾನುವಾರ ದೇವರ ಆಲಯಕ್ಕೆ ಹೋದ್ರೆ ಸಾಕು, ಅವಾಗ ದೇವರನ್ನ ಆರಾಧನೆ ಮಾಡಿದ್ರೆ ಸಾಕು, ನನಗೆಲ್ಲ ಸರಿ ಆಗುತ್ತೆ, ಅವ್ರ ಕೈಲಿ ಪ್ರಾರ್ಥನೆ ಮಾಡಿಸ್ಕೊಂಡ್ರೆ ಸಾಕು, ನನಗೆ ಸರಿ ಆಗುತ್ತೆ, ತಿಂಗಳಿಗೋಸ್ಕರ ಕಾಣಿಕೆ ಕೊಟ್ಟರೆ ಸಾಕು, ನನಗೆ ಸರಿ ಆಗುತ್ತೆ, ನನ್ನ ಜೀವನದಲ್ಲಿ ಏನಾದ್ರೂ ಸಮಸ್ಯೆಗಳು ಬರುವಾಗ ನಾನು ದೇವರ ಆಲಯಕ್ಕೆ ಹೋಗ್ತಾ ಬರ್ತಾ ಇದ್ರೆ ಸಾಕು, ಸರಿ ಆಗುತ್ತೆ ಎಂಬುದನ್ನು ನಾವು ಅಂದುಕೊಳ್ಳುತ್ತೇವೆ. ಅದರಿಂದ ಅಲ್ಲ ನಾವು ಗುಣವಾಗುವುದು, ಅದರಿಂದ ಅಲ್ಲ ನಾವು ಮೇಲೆ ಬರುವಂತದ್ದು. ನಾವು ಮೇಲೆ ಬರುವಂತದ್ದು, ದೇವರು ನಮ್ಮ ಜೀವನದಲ್ಲಿ ಕಾರ್ಯ ಮಾಡುವಂತದ್ದು ಏನಂದ್ರೆ ನಮ್ಮ ಒಳಗಡೆ ಇರುವಂತ ನಂಬಿಕೆಯನ್ನು ನೋಡಿ ದೇವರು ಕಾರ್ಯ ಮಾಡ್ತಾನೆ. ಹಲ್ಲೆಲೂಯಾ. 12 ವರ್ಷದ ಕುಷ್ಮ ರೋಗಿಯನ್ನ ದೇವರು ಏನನ್ನ ನೋಡಿ ಕಾರ್ಯ ಮಾಡಿದ್ರಂದ್ರೆ ಆಕೆಯಲ್ಲಿರುವಂತ ವಿಶ್ವಾಸ ನೋಡಿ ಕಾರ್ಯವನ್ನ ಮಾಡಿದಾನೆ. ಇವತ್ತು ನಂಬಿಕೆ ಅಂದ್ರೆ ತೋರಿಸುವಂತದ್ರಿ, ಬಾಯಿಂದ ಬರೀ ಹೇಳಿ ಇರುವಂತದ್ದಲ್ಲ, ನಂಬಿಕೆ ತೋರಿಸುವಂತದ್ದಾಗಿದೆ. ಆಮೆನ್, ಆಮೆನ್. ಎಲ್ಲಿಂದ ತೋರಿಸೋದ್ರಿ? ಹೃದಯದಿಂದ. ಹೃದಯದಿಂದ ನಂಬಿಕೆ ವಿಶ್ವಾಸವನ್ನ ನಾವು ತೋರಿಸಬೇಕಾಗಿದೆ. ಇದುವೇ ನಂಬಿಕೆ, ಇದುವೇ ವಿಶ್ವಾಸ. ವಿಶ್ವಾಸ ಅಂದ್ರೆ ಬರೀ ಬಾಯಿಂದ ಹೇಳಿ ಸಮಸ್ಯೆಗಳು ಬರುವಾಗ, ಬಾಧೆಗಳು ಬರುವಾಗ ಬಿಟ್ಟು ಹೋಗುವಂತದ್ದಲ್ಲ. ಬೈಬಲ್ ಹೇಳ್ತದೆ, ಅಬ್ರಾಮನ ನಂಬಿಕೆ ಕುಂದಲಿಲ್ಲ. ಆತನು 99 ವರ್ಷದವನಾದ್ರೂ ಕೂಡ ದೇವರು ಹೇಳಿದ ವಾಗ್ದಾನಕ್ಕೆ ಆತನು ಕಾದುಕೊಂಡಿದ್ದ. ದೇವರು ಹೇಳಿದಾನಂದ್ರೆ ಖಂಡಿತ ಮಾಡ್ತಾನೆ, ದೇವರು ಹೇಳಿದಾನಂದ್ರೆ ಖಂಡಿತ ಕೊಡ್ತಾನೆ ಎನ್ನುವಂತ ವಿಶ್ವಾಸದಿಂದ ಆತನು ಕಾದುಕೊಂಡಿದ್ರಂತೆ. ಆಮೆನ್. ಕಾದುಕೊಂಡಿದ್ದ. ಬೈಬಲ್ ಹೇಳುತ್ತದೆ, ಆತನ ನಂಬಿಕೆ ಕುಂದಲಿಲ್ಲ, ಕಡಿಮೆ ಆಗಲಿಲ್ಲ. 1 ವರ್ಷ ಟೈಮ್ ಹಿಡಿತು ಆತನಿಗೆ ಹೇಳಿದ ಮಾತನ್ನ ನೆರವೇರಲಿಕ್ಕೆ, ಆದ್ರೂ ವಿಶ್ವಾಸ ಹೊಂದಲಿಲ್ಲ. ಇವತ್ತು ನಾವು 1 ವಾರ ದೇವರ ಆಲಯಕ್ಕೆ ಬಂದು ಪ್ರಾರ್ಥಿಸಿಕೊಂಡು ನಾವು ಹೇಳ್ತೇವೆ, ಮುಂದಿನ ವಾರ ಕಾರ್ಯ ಆಗ್ಬೇಕು, ಮುಂದಿನ ವಾರ ಅದ್ಭುತ ಜರುಗಬೇಕು. ಅದಲ್ಲ ರೀ ವಿಶ್ವಾಸ. ವಿಶ್ವಾಸ ಅಂದ್ರೆ ಕೊಟ್ಟ ಮಾತನ್ನ ಹಿಡ್ಕೊಂಡು ನಡೆಯುವಂತದೇ ವಿಶ್ವಾಸ. ದೇವರು ಏನ್ ಹೇಳ್ತಾನೆ ಅದನ್ನು ಹಿಡ್ಕೊಂಡು ಮುಂದೆ ಹೋಗುವಂತದೇ ನಂಬಿಕೆ. ಈ ಸಹೋದರಿ ನಾವು ನೋಡ್ತೇವೆ, ನಂಬಿಕೆ ವಿಶ್ವಾಸ ಮಾಡಿದಳು, ಆತನ ಗೊಂಡೆಯನ್ನು ಮುಟ್ಟಿದ ತಕ್ಷಣವೇ ಗುಣವಾಗಿದ್ದನ್ನ ನಾವು ನೋಡುವಂತರಾಗಿದ್ದೇವೆ. ಇವತ್ತು ಅನೇಕರು ದೇವರ ಸನ್ನಿಧಾನದಲ್ಲಿ ನಾವು ನಂಬುತ್ತೇವೆ. ಎಂತ ನಂಬಿಕೆ ನಮ್ಮೊಳಗಡೆ ಇದೆ ಅಂದ್ರೆ ಕಾಣುವಂತ ನಂಬಿಕೆನ ನಾವು ನೋಡುತ್ತೇವೆ. ಏನಾದ್ರೂ ಸರಿಯಾದಂದ್ರೆ ನಾನು ವಿಶ್ವಾಸ ಮಾಡುತ್ತೇನೆ, ಏನಾದ್ರೂ ಸರಿ ಕಂಡ್ರೆ ನಾನು ವಿಶ್ವಾಸ ಮಾಡುತ್ತೇನೆ. ಅದು ನಂಬಿಕೆ ಅಲ್ಲ ರೀ. ನಂಬಿಕೆ ಅಂದ್ರೆ ಯಾವ ಆಧಾರ ಇಲ್ಲ, ನಿರೀಕ್ಷೆ ಇಲ್ಲ, ಏನಿಲ್ಲ ಅಂದ್ರೂ ಕೂಡ ಹೋಗಿ ಆತನ ಮೇಲೆ ವಿಶ್ವಾಸ ಮಾಡುವಂತದ್ದೇ ನಂಬಿಕೆ. ಆಮೆನ್. ಯೇಸುಸ್ವಾಮಿ ಎಂದು ಹೇಳಿಲ್ಲ ಆಕೆಗೆ, ನನ್ನ ಹತ್ರ ಬಾ, ನಾನು ಗುಣ ಮಾಡ್ತೇನೆ. ಎಲ್ಲರೂ ಕೈ ಬಿಟ್ಟಿದಾರಲ್ಲ, ಡಾಕ್ಟರ್ ನಿನ್ನ ಕೈ ಬಿಟ್ಟಿದ್ದಾರೆ, ಎಲ್ಲ ಮನೆ ಆಸ್ತಿ ಎಲ್ಲ ಮಾರ್ಕೊಂಡಿದ್ಯಾ, ನನ್ನ ಹತ್ರ ಬಾ, ನಾನು ಗುಣ ಮಾಡ್ತೇನೆ ಅಂತ ಯೇಸುಸ್ವಾಮಿ ಆಕೆ ಹೇಳಲಿಲ್ಲ. ಆಕೆನೇ ಯೇಸುವಿನ ಹತ್ರ ಬಂದಳು. ಹೇಗೆ ಬಂದ್ರು? ಒಳಗಡೆ ವಿಶ್ವಾಸವನ್ನು ಇಟ್ಕೊಂಡು ಬಂದ್ರು. ಆ ವಿಶ್ವಾಸವನ್ನು ನೋಡಿ ಯೇಸುಸ್ವಾಮಿ ಹೇಳ್ತಾನೆ ನೋಡ್ರಿ, 9ನೇ ಅಧ್ಯಾಯ 22ನೇ ವಚನದಲ್ಲಿ ಯೇಸುಸ್ವಾಮಿ ಆಕೆಗೆ ಹೇಳ್ತಾನೆ, ಅಮ್ಮ ನಿನ್ನ ನಂಬಿಕೆ ನಿನ್ನೇನು ಮಾಡಿದೆ? ಆಗ ಯೇಸು ಹಿಂತಿರುಗಿ ಆಕೆಯನ್ನು ನೋಡಿ ಮಗಳೇ ಧೈರ್ಯವಾಗಿರು, ನಿನ್ನ ನಂಬಿಕೆ ಸ್ವಸ್ಥ ಮಾಡಿದೆ. ಏನು ಗುಣ ಮಾಡಿದೆ ಅಂತ ಆಕೆಗೆ? ನಂಬಿಕೆ. ತಲೆ ಮೇಲೆ ಕೈ ಇಟ್ಟು ಪ್ರೇಯರ್ ಮಾಡಿಸ್ಕೊಂಡ್ರೆ ಆರಾಮಾಗ್ತಂತ ನಂಬಿಕೆ ಅಲ್ಲ ರೀ. ಗಮನಿಸಿ, ತಲೆ ಮೇಲೆ ಕೈ ಇಟ್ಕೊಂಡು ಪ್ರಾರ್ಥನೆ ಮಾಡಿಸ್ಕೊಂಡ್ರೆ ಆರಾಮಾಗ್ತಾನೋ ಅಂತ ನಂಬಿಕೆ ಅಲ್ಲ, ಅದು ಅವರ ವಿಶ್ವಾಸ, ನಿನಗೋಸ್ಕರ ಮಾಡುವಂತ ವಿಶ್ವಾಸ. ಅದು ನಿನ್ನ ಗುಣವಾಗಬೇಕಾದ್ರೆ, ದೇವರಿಂದ ನಿನ್ನ ಕಾರ್ಯ ನೋಡ್ಬೇಕಾದ್ರೆ ನಿನ್ನ ಒಳಗಡೆ ಬರಬೇಕು ನಂಬಿಕೆ. ಆಮೆನ್. ನಿನ್ನ ಒಳಗಡೆ ನಂಬಿಕೆ ಇಲ್ಲದೆ, ಏನಿಲ್ಲದೆ ಎಷ್ಟೇ ಪ್ರಾರ್ಥನೆ ಮಾಡಿಸ್ಕೊಂಡ್ರು, ಏನೆಲ್ಲ ನೀನು ಪ್ರಯತ್ನ ಪಟ್ರು, ಅದ್ರ ಲಾಭವನ್ನ ಕಾಣಲಿಕ್ಕೆ ಆಗಲ್ಲ. ಅರ್ಥ ಆಗ್ತಾ ಇದೆನಾ? ಹಾಗಾದ್ರೆ ಪಾಸ್ಟರ್ ನಾವು ತಲೆ ಮೇಲೆ ಕೈ ಇಟ್ಕೊಂಡು ಪ್ರೇಯರ್ ಮಾಡಿಸ್ಕೋಬಾರ್ದ? ಪ್ರಾರ್ಥನೆ ಮಾಡಿಸ್ಕೋಬೇಕು. ಆದ್ರೆ ಏನ್ ಹಿಡ್ಕೊಂಡು ಪ್ರಾರ್ಥನೆ ಮಾಡಿಸ್ಕೋಬೇಕು? ಒಳಗಡೆ ನಂಬಿಕೆ. ಆ ಸ್ತ್ರೀ ಯೇಸುವಿನ ಹತ್ರ ಬಂದು ಗೊಂಡೆಯನ್ನ ಮುಟ್ಟಿದ್ರು. ಏನ್ ಹಿಡ್ಕೊಂಡು ಮುಟ್ಟಿದ್ರು? ನಂಬಿಕೆಯನ್ನು ಹಿಡ್ಕೊಂಡು, ಆ ವಿಶ್ವಾಸವನ್ನು ಹಿಡ್ಕೊಂಡು ಆ ಗೊಂಡೆಯನ್ನು ಮುಟ್ಟಿದಾಗ ಯೇಸು ಹಿಂತಿರುಗಿ ಹೇಳಿದ, ಅಮ್ಮ ನಿನ್ನ ನಂಬಿಕೆ ನಿನಗೇನಾಗಿದೆ? ಗುಣ ಮಾಡಿದೆ. ಮಾರ್ಕ 2:5 ನಾವು ನೋಡುವಂತರಾಗಿದ್ದೇವೆ. ಅಲ್ಲಿ ಯೇಸು ಅವರ ನಂಬಿಕೆಯನ್ನು ನೋಡಿ ಹೇಳ್ತಾ ಇದ್ದಾನೆ. ಅಲ್ಲಿ ಒಬ್ಬ 4 ಜನ ಯೇಸುವಿನ ಹತ್ರ ಒಬ್ಬ ಪಾರ್ಶ್ವ ರೋಗಿಯನ್ನ ತೆಗೆದುಕೊಂಡು ಬರ್ತಾ ಇದ್ದಾರೆ. ಎಷ್ಟು ಜನರು ತೆಗೆದುಕೊಂಡು ಬರ್ತಾ ಇದ್ದಾರೆ?
4 ಜನ. ಪಾರ್ಶ್ವವಾಯು ರೋಗಿ ಹೇಗಿರ್ತ ನಾವು ನೋಡಿದೀವ? ಎಷ್ಟು ಜನ ನೋಡಿದಿರಿ? ಲಕ್ವ ಹೊಡೆದಂತ ಮನುಷ್ಯನ ಎಷ್ಟು ಜನ ನೋಡಿದಿರಿ? ಕಣ್ಣಷ್ಟೇ ಕಾಣ್ತಾ ಇರ್ತದೆ, ಕಣ್ಣಷ್ಟೇ ನೋಡ್ತಾ ಇರ್ತದೆ, ಕೈ ಅಲ್ಗಾಡಲ್ಲ, ಕಾಲು ಅಲ್ಗಾಡಲ್ಲ, ಯಾವುದು ಕೂಡ ಶರೀರದಲ್ಲಿ ಸ್ಪರ್ಶ ಇರಲ್ಲ. ಅಂತ ಮನುಷ್ಯನನ್ನ 4 ಜನ ಹೊತ್ಕೊಂಡು ಬಂದ್ರಂತೆ ಯೇಸು ಹತ್ರ. ಯೇಸು ನೋಡಿ ಹೇಳ್ತಾನೆ, ಓದ್ರಿ ಆ ವಚನ. ಯೇಸು ಅವರ ನಂಬಿಕೆಯನ್ನು ನೋಡಿ ಆ ಪಾರ್ಶ್ವವಾಯು ರೋಗಿಗೆ ಮಗನೇ ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಎಂದು ಹೇಳಿದನು. ಫಸ್ಟ್ ಲೈನ್ ಇನ್ನೊಂದು ಸಾರಿ. ಯೇಸು ಅವರ ನಂಬಿಕೆಯನ್ನು ನೋಡಿ, ಗಮನಿಸಿ, ಆ ಪಾರ್ಶ್ವವಾಯು ಗುಣ ಆಗ್ತಾ ಇದ್ದಾನೆ, ಲಕ್ವ ಹೊಡೆದಂತ ಮನುಷ್ಯನ ಗುಣವಾಗ್ತಾ ಇದ್ದಾನೆ. ಯಾವುದರಿಂದ? ನಂಬಿಕೆ ನೋಡಿ. ಯಾರ ನಂಬಿಕೆ? 4 ಜನರ ನಂಬಿಕೆ. ಎತ್ಕೊಂಡ್ ಬಂದ್ರಲ್ಲ 4 ಜನ, ಅವನಿಗೆ ಯೇಸುವಿನ ಹತ್ರ ತಗೊಂಡು ಬಂದಿದ್ರಲ್ಲ, ಅವರ ನಂಬಿಕೆಯನ್ನು ನೋಡಿ ಗುಣ ಮಾಡ್ದ. ಏನ್ ಅವರ ನಂಬಿಕೆ? ಏನು ಆಯ್ತು, ಇವನ ಕತಿ ಮುಗಿತು, ಇವನು ಬದುಕಲ್ಲ, ಬದುಕಿದ್ರು ಕೂಡ ಸತ್ತ ಹಾಗೆ ಇವನನ್ನ ಯೇಸುವಿನ ಹತ್ರ ತೆಗೆದುಕೊಂಡು ಹೋದ್ರೆ ಖಂಡಿತ ಆತನ ಈತನನ್ನು ಎಬ್ಬಿಸ್ತಾನೆ, ಖಂಡಿತ ಆತನ ಈತನನ್ನು ಗುಣ ಮಾಡ್ತಾನೆ ಎಂಬುದಾಗಿ ಈ 4 ಜನರ ನಂಬಿಕೆ ನೋಡಿ ಬೈಬಲ್ ಹೇಳ್ತದೆ, ಆತನನ್ನ ಯೇಸು ಸ್ವಾಮಿ ಗುಣ ಮಾಡಿದನಂತೆ. ಎಷ್ಟು ಕಷ್ಟಪಟ್ಟು ಹೊತ್ಕೊಂಡ್ ಬಂದಿದ್ದಾರೆ ಗೊತ್ತಾ? ದೂರದಿಂದ ಆತನ ಹೊತ್ಕೊಂಡು ಬಂದು ಮನೆ ಒಳಗಡೆ ಹೋಗ್ಲಿಕ್ಕೆ ಜಾಗ ಇಲ್ಲಂದ್ರೆ ಮನೆ ಮೇಲೆ ಹತ್ತಿ ಆ ಚಾವಣನ್ನು ತೆಗೆದು ಅಲ್ಲಿಂದ ಹಗ್ಗಗಳನ್ನು ಇಳಿಸಿ ಯೇಸು ಎಲ್ಲಿದ್ದಾನೋ ಅಲ್ಲೇ ಬಿಟ್ರಂತೆ. ಎಂತ ನಂಬಿಕೆ! ಇವತ್ತು ನಾವ್ ಏನ್ ಮಾಡ್ತೀವಿ ಗೊತ್ತಾ? ದೇವರ ಆಲಯತನ ನಾವು ಬರ್ತೇವೆ, ಅಯ್ಯೋ ಸ್ಥಳ ಇಲ್ಲ, ಕೂಡ್ಲಕ್ಕೆ ಜಾಗ ಇಲ್ಲ, ಅಥವಾ ಯಾರು ನಮ್ಮನ್ನ ಕೇರ್ ಮಾಡ್ತಾ ಇಲ್ಲ, ಇರ್ಲಿ ಬಿಡು ಹೋಗೋಣ ಎನ್ನುವಂತ ನಂಬಿಕಸ್ಥರು ಇವತ್ತು ಎಷ್ಟು ಜನ ನೋಡ್ತೀವಿ. ಅಂತ ನಂಬಿಕೆ ಉಳ್ಳವರು ಇದಾರ ಇವತ್ತು ಅನೇಕ ಸಭೆಗಳ ಹತ್ರ ಬಂದು ಹೋಗ್ತಾರೆ. ಯಾಕೋ ಯಾರು ನಮ್ಮನ್ನ ಕೇರ್ ಮಾಡ್ತಾ ಇಲ್ಲ, ಕೂಡ್ಲಿಕ್ಕೆ ಜಾಗನೂ ಇಲ್ಲ, ಯಾವ ವ್ಯವಸ್ಥೆ ಇಲ್ಲ ಅಂದ್ರೆ ಸಭೆ ತನ ಬಂದು ಹೋಗುವಂತ ಜನರು ಇದ್ದಾರೆ. ಆದ್ರೆ ಇವರು ಯೇಸುವಿನ ಹತ್ತಿರ ಬಂದ್ರು, ಮನೆ ತುಂಬಾ ಫುಲ್ ಜನ ಕೂತಿದ್ದಾರೆ, ಫುಲ್ ಜನ ಮನೆ ತುಂಬಾ ಇದ್ದಿದ್ದಾರೆ. ಅವರ ನಂಬಿಕೆ ಕುಂದಲಿಲ್ಲ, ಅವ್ರ ವಿಶ್ವಾಸ ಕುಂದಲಿಲ್ಲ. ಒಬ್ರಿಗೊಬ್ರು ಅವ್ರು ಮಾತಾಡ್ಕೊಂಡಿರ್ಬೋದು, ನಡೆಯುವ ಬಹಳ ಜನ ಇದ್ದಾರೆ, ಅವರೆಲ್ಲ ಟೈಮ್ ಮುಗಿಬೇಕಂದ್ರೆ ಲೇಟ್ ಆಗುತ್ತೆ, ನಾವು ಹೋಗೋಣ ಎಂಬುದಾಗಿ ಒಬ್ರಿಗೊಬ್ರು ಮಾತಾಡ್ಕೊಂಡಿರ್ಬೋದು. ಆದ್ರೆ ಬೈಬಲ್ ಹೇಳ್ತದೆ, ಅವರ ನಂಬಿಕೆಯನ್ನ ಯೇಸು ಸ್ವಾಮಿ ನೋಡ್ದ. ಅವರು ಆ ರೀತಿಯಾಗಿ ಹಿಂತಿರುಗಿ ಹೋಗದೆ ಇನ್ನೂ ಪ್ರಯತ್ನ ಮಾಡಿದ್ರು. ಯಾಕೆ? ಅವ್ರ ಒಳಗಡೆ ಏನಿತ್ತು ಗೊತ್ತಾ? ನಂಬಿಕೆ. ನಂಬಿಕೆ ಇಲ್ಲಂದ್ರೆ ಅಷ್ಟು ಪ್ರಯತ್ನ ಮಾಡಲ್ಲ ರೀ. ನಂಬಿಕೆ ಇಲ್ಲಂದ್ರೆ ಆ ರೀತಿ ಪ್ರಯತ್ನ ಅವ್ರು ಮಾಡಲ್ಲ. ಮಾಡ್ತೀವಿ ಯಾರಾದ್ರೂ? ಯಾಕೆ? ನಮ್ ಟೈಮ್ ಸರಿ ಇಲ್ಲ ಏನಂತ ಹೇಳ್ತೀವಿ, ನಮ್ ಟೈಮ್ ಸರಿ ಇಲ್ಲ, ಖರಾಬ್ ಆಗಿದೆ, ಎಲ್ಲ ನನ್ನ ಜೀವನದಲ್ಲಿ ಹಿಂಗೆ ನಡೀತೆ ಅಂತೇಳಿ ಓಡುಗೋ ಜನರನ್ನು ಇವತ್ತು ನಾವು ನೋಡುತ್ತೇವೆ. ಬೈಬಲ್ ಹೇಳ್ತದೆ, ಅವರು ಪ್ರಯತ್ನ ಮಾಡಿದರು, ಅವರಲ್ಲಿ ಇರುವಂತ ನಂಬಿಕೆಗೆ ಅವರನ್ನು ಬಿಟ್ಟು ಬಿಡಲಿಲ್ಲ. ಆ ವಿಶ್ವಾಸವನ್ನು ಅವರು ಬಿಡದೆ ಮನೆ ಮೇಲೆ ಹತ್ತಿ ಆ ಚಾವಣವನ್ನ ತೆಗೆದು ಆ ಹಗ್ಗದಿಂದ ಆತನನ್ನ ಯೇಸು ಇರುವ ಸ್ಥಳದಲ್ಲಿ ಇಳಿಸಿದಾಗ ಬೈಬಲ್ ಹೇಳ್ತದೆ, ಯೇಸು ಸ್ವಾಮಿ ಅವರ ನಂಬಿಕೆಯನ್ನು ನೋಡಿ ಇವನನ್ನ ಗುಣ ಮಾಡಿದ್ದಾನೆ. ಹಲ್ಲೆಲೂಯಾ. ಪ್ರಿಯ ಸಹೋದರ ಸಹೋದರಿ, ಇವತ್ತಿನ ಕುಟುಂಬದಲ್ಲಿ ಒಬ್ಬಳೇ ಇರಬಹುದು. ನಿನ್ನ ನಂಬಿಕೆ ನೋಡಿ ಇನ್ನೊಬ್ಬರನ್ನು ಕೂಡ ದೇವರು ಮುಟ್ಲಿಕ್ಕೆ ಸಾಧ್ಯ. ಇವತ್ತು ನಾವು ಇಲ್ಲಿ ಸ್ಥಳದಲ್ಲಿ ಬಂದಿರಬಹುದು ಪ್ರಾರ್ಥನೆ ಮಾಡಿಸ್ಕೊಳ್ಳಿಕ್ಕೆ, ಈ ಸ್ಥಳದಲ್ಲಿ ಒಂದು ವಿಶ್ವಾಸನ ನೀನು ಬಂದಿರಬಹುದು. ಆ ವಿಶ್ವಾಸವನ್ನು ಕುಂದದ ಹಾಗೆ ನೀನಿರು, ಆ ವಿಶ್ವಾಸವನ್ನು ಬಿಡದ ಹಾಗೆ ನೀನಿರು. ಆ ವಿಶ್ವಾಸವನ್ನು ನೋಡಿ ನಿನ್ನಿಂದ ದೇವರು ನಿನ್ನ ಕುಟುಂಬ ಜನರನ್ನು ಕೂಡ ಮುಟ್ಲಿಕ್ಕೆ ಸಾಧ್ಯ. ನಿನ್ನಿಂದ ಯಾರಿಗಾಗಿ ನೀನು ಪ್ರಾರ್ಥಿಸ್ತೀಯೋ, ಯಾರನ್ನ ದೇವರ ಬಳಿಗೆ ನಡೆಸಬೇಕನ್ನಂತ ಆಸೆ ನಿನಗಿದೆಯೋ ಅವರನ್ನು ಕೂಡ ದೇವರು ಮುಟ್ಲಿಕ್ಕೆ ಸಾಧ್ಯ. ಹಲ್ಲೆಲೂಯಾ. ಕಾಣಿ ಏಕೆ ಗೊತ್ತಾ? ನಿನ್ನ ಒಬ್ಬನನ್ನೇ ಯೇಸು ಸ್ವಾಮಿ ನೋಡ್ತಾ ಇದ್ದಾನೆ. 10 ಜನರ ಆತನಿಗೆ ಬೇಕಾಗಿಲ್ಲ, ನಿನ್ನ ಒಳಗಡೆ ಇರುವಂತ ಒಂದು ವಿಶ್ವಾಸ. ಬೈಬಲ್ ಹೇಳ್ತದೆ, ಒಬ್ಬನಿಂದ 1000 ಜನವನ್ನ ಆತನು ಮಾಡ್ತಾನೆ. ಒಬ್ಬರು ರಕ್ಷಣೆ ಹೊಂದ್ರೆ ಇಡೀ ಕುಟುಂಬ ರಕ್ಷಣೆ ಹೊಂದುತ್ತದೆ. ಇವತ್ತು ಕಾಣ ನಿನ್ನ ಒಳಗಡೆ ನನ್ನೊಳಗಿರೋ ಸಮಸ್ಯೆ ಏನಂದ್ರೆ ನಂಬಿಕೆ ಬಲವಾಗಿಲ್ಲದೆ ಇರುವ ನಿಮಿತ್ತವಾಗಿ ಅದ್ಭುತಗಳನ್ನು ನಾವು ನೋಡ್ಲಿಕ್ಕೆ ಆಗ್ತಾ ಇಲ್ಲ. ನಿನ್ನ ವಿಶ್ವಾಸ ತಕ್ಕಂತೆ ನಿನಗಾಗಲಿ ಅಂತ ಹೇಳ್ದ ಯೇಸು ಸ್ವಾಮಿ. ಏನ್ ಹೇಳ್ದ? ನೀನ್ ನಂಬಿದಂತೆ ನಿನಗಾಗಲಿ. ಹಲ್ಲೆಲೂಯಾ. ನೀನು ಎಂತ ನಂಬಿಕೆ ನನ್ನ ಒಳಗಡೆ ಇದೆ, ಆ ನಂಬಿಕೆ ತಕ್ಕಂತೆ ದೇವರೇನ್ ಮಾಡ್ತಾರೆ, ನಿನಗೆ ಕಾರ್ಯವನ್ನ ಮಾಡುವನಾಗಿದ್ದಾರೆ. ಇದರ ಅರ್ಥ ನಾವು ಗೋಲಿಯನ್ನು ತೆಗೆದುಕೊಳ್ಳಬಾರ್ದು, ನಾವು ಯಾವ ಹಾಸ್ಪಿಟಲ್ಗೆ ಹೋಗ್ಬಾರ್ದು, ಎಲ್ಲಿಗೆ ನಾವು ಹೋಗ್ಬಾರ್ದು ಅಂತ ಇದರ ಅರ್ಥ ಅಲ್ಲ. ತೆಗೆದುಕೊಳ್ಳುವುದು ಒಳ್ಳೆಯದು, ಆದ್ರೆ ನಿನ್ನ ವಿಶ್ವಾಸ ತಕ್ಕಂತೆ ನೀನು ಹೋಗ್ಬೇಕು, ನಿನ್ನ ನಂಬಿಕೆ ತಕ್ಕಂತೆ ನೀನು ಹೋಗ್ಬೇಕಾಗಿದೆ. ನಿನಗೆ ಶಕ್ತಿ ಎಷ್ಟಿರ್ತದೆ ಆ ಶಕ್ತಿ ತಕ್ಕಷ್ಟೇ ನೀನು ಹೋರಾಡ್ಬೇಕು, ಅದಕ್ಕಿಂತ ಹೆಚ್ಚಾಗಿ ನೀನು ಹೋರಾಡಕ್ಕಾಗಲ್ಲ. ನಂಬಿಕೆಯಲ್ಲಿ ಐಶ್ವರ್ಯವಂತರು ನಾವಾಗಬೇಕು. ಈ 4 ಜನರ ನಂಬಿಕೆಯನ್ನು ನೋಡಿ ಯೇಸು ಸ್ವಾಮಿ ಹೇಳಿದ, ಎದ್ದು ನಿನ್ನ ಹಾಸಿಗೆಯನ್ನು ಹೊತ್ತುಕೊಂಡು ನಡೆ. ಆತನು ಹಾಸಿಗೆಯನ್ನು ಹೊತ್ತುಕೊಂಡ, ನಡೆದು ಹೋದನೆಂಬುದಾಗಿ. ಮಾರ್ಕ 11ನೇ ಅಧ್ಯಾಯ 22ನೇ ವಚನದಲ್ಲಿ ನಿಮಗೆ ದೇವರಲ್ಲಿ ನಂಬಿಕೆ ಇರಲಿ ಎಂಬುದಾಗಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ ಶಿಷ್ಯರಿಗೆ. 20ನೇ ವಚನದಿಂದ ಓದೋಣ.
ಬೆಳಿಗ್ಗೆ ಅವರು ಬರುತ್ತಿರುವಾಗ ಆ ಅಂಜೂರದ ಮರವು ಬುಡದಿಂದಲೂ ಒಣಗಿ ಹೋಗಿರುವುದನ್ನು ಕಂಡರು. ಆಗ ಪೇತ್ರನು ಹಿಂದಿನ ದಿನದ ಸಂಗತಿಯನ್ನು ನೆನೆಸಿಕೊಂಡು ಆತನಿಗೆ, ಗುರುವೇ, ಇಗೋ ನೀನು ಶಾಪ ಕೊಟ್ಟ ಅಂಜೂರದ ಮರವು ಒಣಗಿ ಹೋಗಿದೆ ಎಂದು ಹೇಳಿದ್ದಕ್ಕೆ ಯೇಸು ಹೇಳಿದ್ದೇನೆಂದರೆ ನಿಮಗೆ ದೇವರಲ್ಲಿ ನಂಬಿಕೆ ಇರಲಿ. ಯಾರಲ್ಲಿ ನಂಬಿಕೆ ಇರ್ಬೇಕು? ನಮಗೆ ಹೇಳಿ, ಯಾರಲ್ಲಿ ನಂಬಿಕೆ ಇರಬೇಕು? ಕೆಲವರು ಹೇಳ್ತಾರೆ ಯಾರನ್ನ ನಂಬಲ್ಲ, ದೇವರನ್ನ ನಂಬು, ಆತನ ಜೀವನದಲ್ಲಿ ಒಳ್ಳೆದನ್ನು ಮಾಡ್ತಾನೆ. ಆಮೆನ್. ಯೇಸು ಹೇಳ್ತಾನೆ ನಿನಗೆ ದೇವರಲ್ಲಿ ನಂಬಿಕೆ ಇರಲಿ. ಯಾರಿಗೆ ಹೇಳ್ತಾ ಇದ್ದಾನೆ? ಸೇವೆ ಮಾಡೋರಿಗೆ. ಯಾರಿಗೆ ಯೇಸು ಹೇಳ್ತಾ ಇದ್ದಾನೆ? ಸೇವೆ ಮಾಡೋರು, ಶಿಷ್ಯರಿಗೆ. ಹಲ್ಲೆಲೂಯಾ. ಇವತ್ತು ನಾವು ರಕ್ಷಣೆ ತೆಗೆದುಕೊಂಡು 10 ವರ್ಷ 12 ವರ್ಷ ಆದ್ರೂ ಕೂಡ, 5 ವರ್ಷ 2 ವರ್ಷ ಆದ್ರೂ ಕೂಡ ಇರುವ ನಂಬಿಕೆಯ ಬಗ್ಗೆ ನಮಗೆ ಗೊತ್ತಿಲ್ಲ. ಯೇಸು ಅವ್ರಿಗೆ ಹೇಳ್ತಾ ಇದ್ದಾನೆ, ಏನಂತ ಹೇಳ್ತಾ ಇದ್ದಾನೆ ಗೊತ್ತಾ? ನಿಮಗೆ ದೇವರಲ್ಲಿ ನಂಬಿಕೆ ಇರಲಿ. ಇಲ್ಲಿ ಒಂದು ಅಂಜೂರ ಗಿಡವನ್ನ ಒಣಗೋಗತಾನೆ ಯೇಸು ಹೇಳ್ದ, ಇನ್ನು ಮೇಲೆ ನಿನ್ನ ಜೀವನ ನಿನ್ನಲ್ಲಿ ಫಲ ಕಾಣದೇ ಇರ್ಲಿ ಎಂಬುದಾಗಿ ಹೇಳ್ದ. ಅದ್ರಂಗೆ ಆಯ್ತು. ಅವ್ರಿಗೆ ಹೇಳಿದ್ರು, ಹೆಂಗ್ ಆಯ್ತು ಇದು? ಹೆಂಗ್ ಒಣಗೋಯ್ತು ಗಿಡ? ಯೇಸು ಹೇಳ್ದ, ನಂಬಿಕೆ ಇರ್ಲಿ. ನಿಮಗೆ ನಂಬಿಕೆಯಿಂದ ಹೇಳಿದ್ರೆ ಆಗುತ್ತೆ. ಕೆಲವರೆಲ್ಲ ಹೇಳ್ತಾರೆ, ನನ್ನ ಮಕ್ಕಳ ಮೇಲೆ ನಂಬಿಕೆ ಇಲ್ಲ ನೋಡ್ರಿ, ನನ್ನ ಗಂಡನ ಮೇಲೆ ನಂಬಿಕೆ ಇಲ್ಲ, ನಮ್ಮ ಬೀಗರ ಮೇಲೆ ನಂಬಿಕೆ ಇಲ್ಲ. ಯಾರ ಮೇಲೆ ನಂಬಿಕೆ ಇಲ್ಲ ಅಂದ್ರೂ ದೇವ್ರ ಮೇಲೆ ನಂಬಿಕೆ ಇರ್ರಿ. ಹಲ್ಲೆಲೂಯಾ. ನಿನ್ನ ಪ್ರಾರ್ಥನೆಗೆ ಆತನು ಉತ್ತರ ಕೊಡುವವನು, ನೀನು ಬೇಡುವಾಗ ಸದುತ್ತರವನ್ನ ದಯಪಾಲಿಸುವವನು, ನೀನು ಕಣ್ಣಂತ ನಿರೀಕ್ಷೆಗೆ, ನೀನಿಟ್ಟಂತ ನಿರೀಕ್ಷೆಗೆ ಪ್ರತಿಫಲವನ್ನ ಆತನು ಕೊಡುವನಾಗಿದ್ದಾನೆ. ಅದಕ್ಕೆ ಯೇಸು ಹತ್ರ ಅನೇಕರು ಬಂದ್ರು, ಕುಂಟರು ಬಂದ್ರು, ಕುಷ್ಠರೋಗಿಗಳು ಬಂದ್ರು, ಬಲಹೀನರು ಬಂದ್ರು, ಅನಾರೋಗ್ಯಸ್ಥರು ಬಂದ್ರು. ಯಾರೆಲ್ಲ ಯೇಸು ಹತ್ರ ಬಂದ್ರು ಕೂಡ ಅವ್ರಿಗೆ ಯೇಸು ಹೇಳಿದ್ದು ಒಂದೇ ಒಂದು, ನೀನ್ ನಂಬಿದಂತೆ ನಿನಗಾಗಲಿ, ನಿನ್ ನಂಬಿಕೆಯನ್ನು ಸ್ವಸ್ಥ ಮಾಡಿತು, ನೀನೇನನ್ನು ನಂಬಿದೋ ಅದರಂತೆ ಆಗಲಿ. ಅಂದ್ರೆ ಯೇಸು ನಂಬಿಕೆ ನೋಡಿ ಅಲ್ಲಿ ಕೆಲಸ ಮಾಡ್ತಾ ಇದ್ದಾನೆ. ಇವತ್ತು ನಿನ್ನ ನನ್ನ ಜೀವನದಲ್ಲಿ ಕೂಡ ನಂಬಿಕೆ ನೋಡಿ ದೇವರು ನಮಗೆ ಕಾರ್ಯ ಮಾಡ್ತಾನೆ. ಎಂತ ನಂಬಿಕೆ ಗೊತ್ತಾ? ಇಲ್ಲಿಂದ ಇಲ್ಲಿ ಬರೋ ನಂಬಿಕೆ ಅಲ್ಲ ನೋಡಿ. ಕೆಲವರು ನಂಬಿಕೆ ಇಲ್ಲಿಂದ ಇಲ್ಲಿ ಬರೋದು. ಕೆಲವರು ಹೇಳ್ತಾರೆ, ಅಮ್ಮ ಪ್ರಾರ್ಥನೆ ಮಾಡ್ಬೇಕು ನೀನು ನಂಬಿಕೆಯಿಂದ. ಅಷ್ಟೇ ನಾನು ಪ್ರಾರ್ಥನೆ ಮಾಡ್ತೀನಿ, ನನ್ನ ನಂಬಿಕೆ ಇದೆ ದೇವರಲ್ಲಿ. ಈ ನಂಬಿಕೆ ಎಲ್ಲ ಯೇಸು ಹೇಳೋದು ಒಳಗಡೆಯಿಂದ ಬರುವಂತ ನಂಬಿಕೆ. ಆ ರಕ್ತ ಕುಸುಮರು 12 ವರ್ಷದಿಂದ ಕೈಯಲ್ಲಿದ್ದ ಎಲ್ಲ ಕಳ್ಕೊಂಡ್ರು. ಹೋಮಿಯೋಪತಿ ನೋಡಿದ್ರು, ಮೆಡಿಸಿನ್ ತೆಗೆದುಕೊಂಡ್ರು, ಎಲ್ಲ ಡಾಕ್ಟರ್ ನೋಡಿದ್ರು, ಆಸ್ತಿಯನ್ನ ಮನೆಯನ್ನ ಎಲ್ಲವನ್ನ ಮಾರಿಕೊಂಡು ಕೈಲಿದ್ದ ಎಲ್ಲವನ್ನ ಕಳೆದ್ರು ಕೂಡ ಆಕೆಯಲ್ಲಿ ಒಂದು ವಿಶ್ವಾಸ ಏನಂದ್ರೆ, ಬರೀ ಗೊಂಡೆ ಮುಟ್ಟಿದ್ರೆ ಸಾಕು, ನನಗೆ ಉಡುಪಿನ ಗೊಂಡೆನ ಮುಟ್ಟಿದ್ರೆ ಸಾಕು, ನನಗೇನಾಗುತ್ತೆ? ಆರಾಮಾಗುತ್ತೆ. ಎಂತ ವಿಶ್ವಾಸ ಅಲ್ಲ? ಅದ್ರಂಗೆ ಆಕೆಗೆ ಆರಾಮಾಯ್ತು, ಗುಣ ಆಯ್ತು. ಯಾಕಂದ್ರೆ ಬೈಬಲ್ ಹೇಳ್ತದೆ, ನೀನ್ ನಂಬಿದ್ರೆ ದೇವರ ಮಹಿಮೆಯನ್ನ ಕಾಣ್ತೀಯ. ನಾವೇನನ್ನ ನಂಬ್ತೀವೋ ಆ ಮಹಿಮೆಯನ್ನ ನಾವು ನೋಡ್ತೇವೆ. ಇನ್ನೊಂದು ಕಡೆ ಯೇಸು ಹೇಳ್ತಾರೆ, ಸಂಶಯ ಇಲ್ಲದೆ ನಾವು ನಂಬಬೇಕು. ಸಂಶಯ ಪಡುವನು ಗಾಳಿಯನ್ನ ಹೋದ ಹಾಗೆ ಅತ್ಯಂತ ಅಳ್ಳಾಡುವವನಾಗಿದ್ದಾನೆ. ಇವತ್ತು ನಮ್ಮೊಳಗಡೆ ಸಂಶಯ ಇಲ್ಲದಂತ ನಂಬಿಕೆ ಇರುವಾಗ ನಾವು ಅದನ್ನ ಹೊಂದಿಕೊಳ್ಳುವರಾಗಿದ್ದೇವೆ. ನಂಬಿಕೆಯಿಂದಲೇ ದೇವರಿಂದ ಎಲ್ಲವನ್ನ ನಾವು ಹೊಂದಿಕೊಳ್ಳುತ್ತೇವೆ. ಯಾರ ಮೇಲಿರ ನಂಬಿಕೆ? ಕೆಲವರು ಬಂದು ಈ ರೀತಿ ಕೇಳ್ತಾರೆ, ಫಸ್ಟ್ ನೀವಿದ್ದೀರಲ್ಲ, ನಮ್ಗೇನು ಭಯ ಇಲ್ಲ. ಯಾಕೆ ಭಯ ಇಲ್ಲ? ಏನ್ ಬಂದ್ರು ಪ್ರಾರ್ಥನೆ ಮಾಡ್ತೀರಾ? ನಮ್ಮ ವಿಶ್ವಾಸ ತಕ್ಕಂತ ನಾವು ಮಾಡ್ತೇವೆ. ಆದ್ರೆ ನಮ್ಮ ವಿಶ್ವಾಸ ಅಲ್ಲ ಅಲ್ಲಿ ಕೆಲಸ ಮಾಡುದು. ಯಾರ ವಿಶ್ವಾಸ? ನಿನ್ನ ವಿಶ್ವಾಸ. ಹಲ್ಲೆಲೂಯಾ. ನಿನ್ನ ವಿಶ್ವಾಸ ಅಲ್ಲಿ ಕೆಲಸ ಮಾಡ್ತದೆ ನೋಡಿ. ನಿನ್ನ ಒಳಗಡೆ ವಿಶ್ವಾಸ ಇಲ್ಲಂದ್ರೆ ಪಾಸ್ಟರ್ ಎಷ್ಟೊತ್ತು ಕೂಡ ಪ್ರಾರ್ಥನೆ ಮಾಡಿದ್ರು, ಯಾರೇ ದೇವರ ಸೇವಕರು ಎಷ್ಟೊತ್ತು ಪ್ರಾರ್ಥನೆ ಮಾಡಿದ್ರು, ಉಪವಾಸ ಮಾಡಿದ್ರು, ಏನೆಲ್ಲ ನಿನಗಾಗಿ ಗೋಳಾಡಿದ್ರು, ನಿನ್ನ ಒಳಗಡೆ ವಿಶ್ವಾಸ ಇಲ್ಲಂದ್ರೆ ಅದು ನೀರಲ್ಲಿ ಹರ್ಕೊಂಡು ಹೋಗುವಂತದ್ದೇ. ನಿನ್ನ ಒಳಗಡೆ ವಿಶ್ವಾಸ ಇದ್ದು ಅವ್ರು 2 ನುಡಿ ಪ್ರಾರ್ಥನೆ ಮಾಡ್ಲಿ, ಅದು ಉತ್ತರ ಬರುವಂತದ್ದಾಗಿದೆ. ಅದಕ್ಕೆ ಯೇಸು ಹೇಳಿದ, ಅಮ್ಮ ನಿನ್ನ ನಂಬಿಕೆ ನಿನ್ನನ್ನ ಸ್ವಸ್ಥ ಮಾಡಿದೆ. ನೀನ್ ನಂಬಿದೆಯಾ? ನಿನ್ನ ನಂಬಿಕೆ ತಕ್ಕಂತ ಹಾಗೆ ಅದು ಕಾರ್ಯ ನಡೆಯುತ್ತಿದೆ. ಇವತ್ತು ನೀನ್ ಏನ್ ನಂಬ್ತೀಯೋ ಅದನ್ನೇ ಆ ದೇವರು ಮಾಡುವನಾಗಿದ್ದಾನೆ. ನಮ್ಮ ನಂಬಿಕೆ ಹೇಗಿರ್ಬೇಕಂದ್ರೆ ಅಳಿಗಾಡುವಂತ ನಂಬಿಕೆ ಅಲ್ಲ, ಬಲವಾದ ನಂಬಿಕೆ. ಇವತ್ತು ಎಷ್ಟೋ ಜನರು ಇದ್ದಾರೆ, ಒಂದು ದಿನ ಕೂಡ ಅವ್ರು ಹಾಸ್ಪಿಟ್ಲಿಗೆ ಹೋಗಲ್ಲ, ಯಾವ ಮೆಡಿಸಿನ್ ಅನ್ನ ತೆಗೆದುಕೊಳ್ಳ. ನೀವು ಆಂಧ್ರದಲ್ಲಿ ಹೋಗುವುದಾದ್ರೆ, ಒಂದು ಕಡೆ ಆಂಧ್ರ ಕಡೆ ನಾವು ಹೋಗಿದ್ದೇವೆ. ನಾವು ಪ್ರಾರಂಭದಲ್ಲಿ ಇರುವಾಗ ಆಂಧ್ರದಲ್ಲಿ ಅಲ್ಲಿ ಸೇವೆಗೆ ಅಂತೇಳಿ ಅನೇಕರು ಭೇಟಿ ಹಾಕ್ಲಿಕ್ಕೆ ಕೂಡ ನಾವು ಹೋಗಿದ್ದೆವು. ಅಲ್ಲಿ ಯಾರಿಗೆ ಹೇಳಿದ್ರು ಕೂಡ ಅಲ್ಲಿ ನಾವು ನೋಡ್ತೇವೆ, ಇಷ್ಟು ದಿನ ಆಯ್ತ್ರಿ, ಏನಿದ್ರು ಕೂಡ ನಾನು ದೇವ್ರ ಮೇಲೆ ಭಾರ ಹಾಕಿದ್ದೇನೆ. ಆಮೇನ್. ಫಸ್ಟ್ ಇನ್ಮೇಲೆ ನಾನು ದೇವ್ರ ಮೇಲೆ ಭಾರ ಹಾಕ್ತೀನಿ, ಇನ್ಮೇಲೆ ಯಾವ ಗೋಲಿ ತಗೋಲ್ಲ, ಯಾವ ಮೆಡಿಸಿನ್ ತೆಗೆದುಕೊಳ್ಳಲ್ಲ ಅಂತೇಳಿ ಆ ರೀತಿ ಆಟದಿಂದ ನೀನು ಹೋಗ್ಬೇಡ.
ಬಲವಾದ ವಿಶ್ವಾಸನೊಳಗಿದ್ರೆ ಅದ್ರಂಗೆ ನೀನು ಬೆಳೆದ್ರೆ ಆ ಶಕ್ತಿ ನಿನಗಿದ್ರೆ ಹೋಗು. ಇಲ್ಲಾದ್ರೆ ಸುಮ್ಮನೆ ಕೊಡು, ಇನ್ನೊಬ್ರಿಗೆ ತೊಂದರೆ ಕೊಡಬೇಡ. ಇಲ್ಲರೆಲ್ಲ ಉದ್ರೇಕದಿಂದ ಹೋಗ್ತಾರೆ. ಉದ್ರೇಕ ಅಲ್ಲ ರೀ, ಒಳಗಡೆ ವಿಶ್ವಾಸ ಕೆಲಸ ಮಾಡ್ತದೆ. ಆಮೇನ್. ಈ ಸ್ತ್ರೀಗೆ ಏನೆಲ್ಲ ಯಾರೆಲ್ಲ ಹೇಳಿರ್ಬೋದು, ಎಲ್ಲ ಕಳ್ಕೊಂಡಿದೀಯಾ, ಎಲ್ಲ ಡಾಕ್ಟರ್ ನೋಡಿದ್ಯಾ, ಎಲ್ಲ ಆಯುರ್ವೇದಿಕ್ ನೋಡಿದ್ಯಾ, ಮೆಡಿಸಿನ್ ನೋಡಿದ್ಯಾ, ಎಲ್ಲ ಪ್ರತಿಯೊಂದು ನೋಡಿದ್ಯಾ, ಇನ್ನೇನು ನಿನಗೆ ಆಗುತ್ತೆ ಅಂತೇಳಿ ಎಲ್ಲ ಅನೇಕರಾಕಿ ಹೇಳಿರ್ಬೋದು. ಆದ್ರೆ ವಿಶ್ವಾಸ ಬೀಳಲಿಲ್ಲ. ಆ ವಿಶ್ವಾಸ ತಕ್ಕಂತ ಯೇಸು ಸ್ವಾಮಿ ಕಾರ್ಯ ಮಾಡಿದ.